ಫ್ಯಾಮಿಲಿಗೆ ಒಂದು ನ್ಯೂ ಥಿಂಗ್ ಆ್ಯಡ್ ಆಗೋದಿದೆ. ಸೊ ನೀವು ವಿಡಿಯೋನೆಲ್ಲ ಸ್ಕಿಪ್ ಮಾಡಬೇಡಿ. ಹ್ಯಾಪಿನಾ? ಇದು ಇವಳು ಹೊಸ ಜಾತಕ. ಇಲ್ಲ ಆ ಥರ ಆಗುತ್ತೆ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್. ಏಯ್ ಜಾಸ್ತಿ ಮುಂದೆ ಹೋಗ್ಬೇಡ ಕಣೆ, ಆಮೇಲೆ ಹೋಗ್ಬಿಟ್ಟು ಎಷ್ಟು ಬೇಗ. ಥ್ಯಾಂಕ್ ಯು. ಅಂಕಿತ ಮಾಡ್ತಾ ಇದ್ದಾಳೆ. ನೀನೇನು ಮಾಡಬೇಡ, ಬರೀ ವಿಡಿಯೋ ಮಾಡು. ಚೆನ್ನಾಗಿ ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಇದೊಂದು ಸೂಪರ್. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೀವು ಎಡಿಟಾಸ್ ನ್ಯೂ ವ್ಲಾಗ್. ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಂಗೆ ವಿಡಿಯೋನೆಲ್ಲ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಇವತ್ತು ಮಂಡ್ಯದಲ್ಲಿದ್ದೀನಿ. ಸೊ ಮಂಡ್ಯದಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಫ್ಯಾಮಿಲಿಗೆ ಒಂದು ನ್ಯೂ ಥಿಂಗ್ ಆ್ಯಡ್ ಆಗೋದಿದೆ. ಸೊ ನೀವು ವಿಡಿಯೋನೆಲ್ಲ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ ಏನಂತ ಹೇಳ್ತೀನಿ. ಫ್ರೆಂಡ್ಸ್, ಅಂಕಿತ ತುಂಬ ದಿನದಿಂದ ಗಾಡಿ ತೊಗೋಬೇಕು ಅಂತ ಅನ್ಕೋತಾ ಇದ್ಲು. ಅಂದರೆ ಒಂದು ಗಾಡಿ ಆಲ್ರೆಡಿ ಇದೆ, ಸೊ ಅದು ನಾನು ತೊಗೊಂಡಿದ್ದೆ. ನೆಕ್ಸ್ಟ್ ಅವಳು ಯೂಸ್ ಮಾಡಿದ್ಲು. ಅದಕ್ಕೆ ಈಗ ಹೊಸಾದು ಬೇಕು, ತುಂಬ ಹಳೇದಾಗಿದೆ ಅಂತ ಹೇಳ್ತಾ ಇದ್ಲು. ಚರಿ ಮಲ್ಕೊಬಿಟ್ಟಿದ್ದ, ಆಗ್ತಾನೆ ಇದ್ದ, ಇಸ್ಕೋತಾನೆ ಇರಲಿಲ್ಲ ಕೀನ. ಸೊ ಅದೆಲ್ಲ ಇಸ್ಕೊಂಡು ಪೂಜೆ ಮಾಡ್ಸೋಕೆ. ಅಂಕಿತ ಹ್ಯಾಪಿನಾ? ಅಡ್ಬಿಡು ಮಾಮಿಗೆ, ಅಡ್ಬಿಡು. ಕೈ ಮುಗಿ ಮಗ್ನು. ಅಂಕಿತಕ್ಕೆ ಪಾರ್ಟಿ ಕೊಡಿಸು ಅಂತ ರೇಗಿಸ್ತಾ ಇದೆ. ಅಮ್ಮನೇ ಅವಳೇನು ಬೇಡ ನಾನೇ ತರಿಸ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಕಾಂಬೋ ಆಯಿತು, ಅದನ್ನು ತರಿಸ್ಕೊಟ್ರು. ಬೇಗನೆ ಬಂದುಬಿಟ್ವಿ. ಅಂದರೆ ಚರಿಗೆ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಸೊ ಅದಕ್ಕೆ ನಾನು ಅಟೆಂಡ್ ಮಾಡಲೇಬೇಕಿತ್ತು. ಅಂದರೆ ಫಸ್ಟ್ ಪೇರೆಂಟ್ಸ್ ಮೀಟಿಂಗು. ಸೊ ನನಗೆ ಎಕ್ಸೈಟ್ಮೆಂಟ್ ಇತ್ತು, ಹೇಗೆ ತೆಗ್ದಿದ್ದ, ಹೇಗೆ ಮಾಡಿದ್ದಾನೆ ಎಲ್ಲ, ಹೇಗೆ ರೈಮ್ಸ್ ಎಲ್ಲ ಹೇಳ್ತಾನೆ. ಅಂದರೆ ಮನೆಗೆ ಹೇಳ್ತಾ ಇದ್ದ, ಅಲ್ಲಿ ಹೇಗೆ ಹೇಳ್ತಾನೆ ಅಂತ ನಾನು ತಿಳ್ಕೊಬೇಕಲ್ಲ. ಸೊ ಅದಕ್ಕೆ ಹೋಗಿದ್ವಿ. ಚೆನ್ನಾಗಿ ಮಾಡಿದ್ದಾನೆ ಎಲ್ಲ. ಫ್ರೆಂಡ್ಸ್, ಇವತ್ತು ನಮ್ಮ ಆಂಟಿ ಮನೆಗೆ ಅಂತ ಬಂದಿದ್ವಿ. ಅದೇ ಕಾರಿಪುರ ಇದೆಯಲ್ಲ, ಅಲ್ಲಿಗೆ ಬಂದಿದ್ವಿ. ಇಲ್ಲಿ ಒಂದು ಸೀಕ್ರೆಟ್ ಪ್ಲೇಸ್ ಇತ್ತು ಫ್ರೆಂಡ್ಸ್. ಆಗ ನಾವು ಕಾಲೇಜ್ ಟೈಮಲ್ಲೆಲ್ಲ ಬರ್ತಾಯಿದ್ದೋ. ಆವಾಗ ಅಲ್ಲಿ ತೋರಿಸೋಣ ಅಂತ ಆಂಟಿ ಮನೆಗೆ ಹೋಗ್ಬಿಟ್ಟು ಹಂಗೆ ಹೋಗೋಣ ಅಂತ ಹೋದರೆ ಅಲ್ಲಿ ನೀರು ಬಂದುಬಿಟ್ಟಿದೆ ಅಲ್ವಾ, ಎಲ್ಲ ಸ್ವಲ್ಪ ಮುಚ್ಕೊಂಡು ಕೊಚ್ಕೊಟ್ಟೋಗ್ಬಿಟ್ಟು ಫ್ರೆಂಡ್ಸ್. ನೋಡಿದ್ರೆ ಬ್ರಿಡ್ಜು ಇಲ್ಲ, ಏನೂ ಇಲ್ಲ. ಸೊ ನೀರು ಬಂದಿದೆಯಲ್ಲ, ಅದು ಫೋರ್ಸ್ಗೆಲ್ಲ ಹೊಟ್ಟೋಗ್ಬಿಟ್ಟಿದೆ. ಇಲ್ಲಿ ಬಂದು ತೋರಿಸ್ತೀನಿ ಬನ್ನಿ. ಇಲ್ಲೊಂದು ವಾಟರ್ ಇದೆ, ಅಲ್ಲೋ ದೂರ ಇದೆ ನೋಡಿ. ಅಲ್ಲೇ ಪ್ಲೇಸ್ ಇದ್ದಿದ್ದು, ಸಕ್ಕದಾಗಿತ್ತು. ಆದರೆ ಇವಾಗೆಲ್ಲ ಮುಚ್ಕೋಗ್ಬಿಟ್ಟಿದೆ. ಏಯ್ ಜಾಸ್ತಿ ಮುಂದೆ ಹೋಗ್ಬೇಡ ಕಣೆ, ಆಮೇಲೆ ಹೋಗ್ಬಿಟ್ಟು ಎಷ್ಟು ಬೇಗ. ಏನಿಲ್ಲ ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲೊಂದು ಬ್ರಿಡ್ಜ್ ಕಟ್ಸ್ತಾ ಇದ್ದಾರೆ. ಇದು ಯಾವ ಬ್ರಿಡ್ಜು ಗೊತ್ತಿಲ್ಲ ನನಗೂ. ನೋಡಿ ಸಕ್ಕದಾಗಿ ನೀರು ಹೋಗ್ತಾ ಇದೆ. ಅಂದರೆ ಎಲ್ಲ ಕಡೆನೂ ನೀರು ಬಿಟ್ಟಿದ್ದಾರಲ್ಲ, ಸೊ ಅದಕ್ಕೆ. ಫೋಟೋಸ್ ತೆಗ್ಸ್ಕೊತೀಯಾ? ಹೋಗು ಮುಂದೆ. ಯಾಕೆ ಬಂದ್ಬಿಟ್ಟೆ? ಹೋಗು. ಭಯನಾ? ಫುಲ್ಲು ಭಯ. ನಿಂಗೆ ನೆನಪಿದೆ ಅಂಕಿತ, ನಾವು ಬರ್ತಾ ಇದ್ವಲ್ಲ ಅವಾಗ, ಇನ್ನೂ ಒಂದೆರಡು ಸತ. ಇವಳು ನನ್ನ ಬಾಲ ಫ್ರೆಂಡ್ಸ್. ಅವಾಗ ನಾನು ಕಾಲೇಜಲ್ಲಿ ಹೋಗ್ತಾ ಇರುವಾಗ ನನ್ನ ಬಾಲ ಥರ ಬರ್ತಾ ಇಲ್ಲ. ಇವಳು ನನ್ನ ಜೊತೆ ಬಂದಿದ್ದಾಳೆ 1-2-3 ಟೈಮ್ಸ್. ಹಾಂ, ಅಂದರೆ ಎಲ್ಲ ಕಡೆ ನೀರು ಬಿಟ್ಟಿದ್ದಾರಲ್ಲ. ಅಂಕಿತ ಏನು ಹುಡುಕ್ತಾ ಇದೆಯಾ? ಹೇಳು. ಓಹಾ, ಫಿಲಮ್ ಡೈಲಾಗ್ ಹೊಡಿತಾವಳೆ. ಅಲ್ಲ, ಏನಂದ್ರೆ ಇವಾಗ ಶಂಖ ಆ ಥರ ಎಲ್ಲ ಅರಿಯ ನೀರಲ್ಲಿ ಸಿಕ್ಕಿದ್ರೆ ನಾವು ಅದನ್ನ ವಿಶ್ ಮಾಡಿಕೊಂಡು, ಅಂದರೆ ನಮ್ಮ ಮನಸ್ಸಿಗೆ 3 ವಿಶ್ ಮಾಡಿಕೊಂಡು ಅದನ್ನ ಎಸೆದ್ರೆ ಆ ವಿಶ್ ಆಗುತ್ತೆ. ಯಾರು ಹೇಳಿದ್ದು? ಇವಳು ಹೊಸ ಜಾತಕ. ಇಲ್ಲ ಆ ಥರ ಆಗುತ್ತೆ. ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಎಲ್ಲ ಹಂಗೆ. ಸಿಗ್ತಾ ಇದೆಯಾ? ಇಲ್ಲೆಲ್ಲ ಕಣೆ. ಎಲ್ಲಿ ಸಿಗುತ್ತೆ ಗೊತ್ತಾ? ಬ್ಯಾಕ್ ವಾಟರ್. ಅಲ್ಲೆಲ್ಲ ಸಿಗುತ್ತೆ, ಅದಕ್ಕೆ ಇಲ್ಲೂ ಸಿಗ್ತಾ. ಸೌಂಡ್ ನೋಡಿ, ಒಂಥರ ಈ ನೀರು ಸೌಂಡ್ ಕೇಳೋದೇ ಒಂಥರ ಖುಷಿ ಅನ್ಸುತ್ತೆ. ಯಾಕೆ? ವಾಟರ್ ಸೌಂಡ್ ಕೇಳೋಕ್ಕೆ ಚಂದ ಅಲ್ವಾ? ಹೌದು. ಸಿಗ್ತಾ? ಮುತ್ತು ಸಿಗ್ತೇನೆ. ಬಿಡ, ಸಿಗಲ್ಲ. ಅಯ್ಯೋ, ಇದು ಯಾವ್ದು ಬ್ರಿಡ್ಜು ಅಂಕಿತ? ಗೊತ್ತಿದ್ಯಾ? ಏಯ್ ಬೇಡ, ಫೋನ್ ಬೀಳುತ್ತೆ. ಬಿಡು, ಸಿಗಲ್ಲ. ಹಂಗೆ ಅಲ್ಲಿಂದ ಬರ್ತಾ ಇರ್ಬೇಕಾದ್ರೆ ಈ ಥರ ಇಲ್ಲಿ ಹಂಗೆ ಆನ್ ದಿ ವೇ ಸಿಗುತ್ತೆ.
ಫ್ರೆಂಡ್ಸ್ ನನಗೆ ಈ ಥರ ಎಲ್ಲ ನೋಡೋಕೆ ತುಂಬಾ ಇಷ್ಟ ಆಗುತ್ತೆ. ಒಂಥರ ಗ್ರೀನರಿ ಎಲ್ಲ ನೋಡೋಕೆ ತುಂಬ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ. ಆಮೇಲೆ ನನಗೊಂದು ಆಸೆ ಇದೆ ಏನಂತ ಹೇಳಿದ್ರೆ, ಬೇರೆಯವರಿಗೆಲ್ಲ ಆಸೆ ಇರುತ್ತೆ ಮನೆ ತೊಗೋಬೇಕು, ಕಾರ್ ತೊಗೋಬೇಕು, ಆ ಥರ ಎಲ್ಲ ಆಸೆ ಇರುತ್ತೆ. ಸೊ ಸ್ವಂತ ನನ್ನ ದುಡ್ಡಲ್ಲೇ ನಾನು ಈ ಥರ ಜಮೀನು ತೊಗೋಬೇಕಂತ ನನಗೆ ತುಂಬಾ ಆಸೆ ಇದೆ. ಅಂದರೆ ನನ್ನ ಅಪ್ಪ ಅಮ್ಮನ ದುಡ್ಡೇ ಅದೆಲ್ಲ ನಾನೇ ಸ್ವಂತ ಹರ್ನ್ ಮಾಡಬೇಕು. ನಾನು ಹಿಂಗೆ ಹೇಳ್ತಾ ಇದ್ದರೆ ಅವನು ವಿಜಿಲ್ ಹೊಡಿತಾ ಇದ್ದಾನೆ ನನ್ನ ಹಸ್ಬೆಂಡು. ಅವ್ನು ಜೋಕ್ಸ್ ಎಲ್ಲ ಇದು ನನ್ನ ಕನಸು, ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು. ಸೊ ನಾನು ಅಂದರೆ ಈ ಥರ ಜಮೀನು ಯಾವುದಾದ್ರು ಒಟ್ಟಿನಲ್ಲಿ ನನ್ನೊಂದು ಅಂತ ನನ್ನದೊಂದು ಜಾಗ ಇರಬೇಕಂತ ನನಗೆ ತುಂಬಾ ಆಸೆ ಇದೆ. ಆದರೆ ಈ ಥರ ಇಷ್ಟ ನನಗೆ, ಈ ಥರ ಎಲ್ಲ ಭತ್ತ ಬೆಳೆಯೋದು ಆ ಥರ ಎಲ್ಲ ಇಷ್ಟ. ಸೊ ನೋಡೋಣ ಮುಂದೆ. ಅಲ್ಲಿ ಮುಗಿಸ್ಕೊಂಡು ಮುಂಬೈ ಚಾಯ್ಗೆ ಬಂದ್ವಿ ಟೀ ಕುಡಿಯೋಣ ಅಂತ. ಯಾಕೋ ಸ್ವಲ್ಪ ತಲೆ ಎಲ್ಲ ನೋವು ಬರ್ತಾಯಿತ್ತು, ಅದಕ್ಕೆ ರಿಫ್ರೆಶ್ಮೆಂಟ್ ಸಿಗುತ್ತೆ ಅಂತ ಬಂದ್ವಿ. ಚೆರಿ ಏನಾದರೂ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ಅವನಿಗೆ ಆಟ ಆಡೋಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಸರಿ ಇಷ್ಟನಾ? ಬೇಗ ಬೇಗ ರೆಡಿ, ಟೈಮ್ ಆಗಿಬಿಟ್ಟಿದೆ. ಸಾಕು, ಟೈಮ್ ಆಗಿಬಿಟ್ಟಿದೆ. ಸರಿ ಸಾಕ್ಸ್ ಹಾಕು. ಸರಿ ಹಾಕಿದೆ. जल्दी टाइम आ रहा है, जल्दी सुनता तुम्हें खेलने के टाइम पे अंदर मध्य मुस्कान दीदी को सरी कच्ची में मार लिया। बस स्वेटर ಬೇಡ ವಿಚ್ ಚಾಯ್ಸ್ ಹೋಗು. ಚರಿ ಅದೋಡು, ಚರಿಗೋ ನಿಧಾನ ಚರಿ. ಚರಿ ಚರಿ ಫೇವ್ರೆಟ್ ಗೇಮು. ಚರಿ ನಿಧಾನ. ಅಂಕಿತ ನಿನ್ಗೆಲ್ಲ ಇಟ್ಟಿರೋ ಚಿಕ್ಕ ಮಕ್ಳಿಗೆ ಬಿಡು, ಚಿಕ್ಕ ಮಕ್ಳದು ಬಿಡಲ್ಲ. ನಿಂಗೆ ಆಟ ಆಡ್ಬೇಕು ಅನಿಸ್ತಾ ಇದೆಯಾ? ಈಗ ನನಗೂ ಅಂದರೆ ನಾವು ಚಿಕ್ಕವರಿದ್ದಾಗ ಈ ಥರ ಎಲ್ಲ ಇರಲಿಲ್ಲ. ನನಗೂ ಇಷ್ಟ ಈ ಥರ ಎಲ್ಲ, ಆದರೆ ನಾವು ಚಿಕ್ಕ ವಯಸ್ಸು, ಈಗ ಆಡೋಕ್ಕಾಗಲ್ಲ. ಸರಿ ಆ ಜೋನ್ಸ್ ಮಗನು ಇದೆಯಲ್ಲ, ಅದು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರು. ಸೊ ಅಂಕಿತ ಮಾಡ್ತಾ ಇದ್ದಾಳೆ. ನೀನೇನು ಮಾಡಬೇಡ, ಬರೀ ವಿಡಿಯೋ ಮಾಡು. ಮಾಡ್ತಿದ್ದಾಳೆ ಅಂತೆ, ಹೆಲ್ಪ್ ಮಾಡೋಣ ಮಗನ ವರ್ಕು. ಏನಿಲ್ಲ ಫ್ರೆಂಡ್ಸ್, ಎಲ್ಲ ಈ ಥರದ್ದೆಲ್ಲ ನಾನೇ ಮಾಡಬೇಕು. ನನಗೆ ಬೇರೆ ಕೆಲಸ ಇರುತ್ತಲ್ಲ, ಅದು ಇವಳು ಮಾಡ್ತಾಳೆ. ಬರೀ ತಿನ್ಕೊಂಡಿರ್ತಾಳೆ ಫ್ರೆಂಡ್. ಇವಳು ಮಾಡ್ತಾಳೆ ನೋಡಿ ಅಡುಗೆ ಎಲ್ಲ. ಸರಿ, ಆ್ಯಕ್ಚುಲಿ ಇವತ್ತು ಅಡುಗೆ ಮಾಡಿ ಇವಳು ನೋಡಿ ಮಿಕ್ಸಿ ಒಂದು ಹಳೆ ಮಿಕ್ಸಿ ಅದು ತಗೊಂಡು ರಿಪೇರಿ ಮಾಡ್ತಾವನೆ. ಪ್ರಾಜೆಕ್ಟ್ ವರ್ಕ್ ಯಾರು ಮಾಡ್ಕೊಟ್ಟಿದ್ದು ಅಂದ್ರೆ ಏನು ಹೇಳ್ತೀಯ ಮಗನೇ? ಇದು ಯಾವ ಥರ ಅಂತ ಗೊತ್ತಾಂಕಿತ ನಿನಗೆ? ಗೊತ್ತಿಲ್ಲದೆ ಮಾಡ್ತಿದ್ದೀನಾ? ನೀನಂತೂ ಏನು ಮಾಡಲ್ಲ, ಸುಮ್ಮನೆ ಕತ್ತೆ ಹೊಡಿತೀಯಾ? ಹೆಲ್ಪ್ ಮಾಡ್ತೀನಿ ಹೇಳು ಏನು ಅಂತ. ವಿಡಿಯೋ ಬೇರೆ ಮಾಡ್ತಾವಳೆ, ಅದನ್ನ ಬೇರೆ ಏನು ಹೆಲ್ಪ್ ಮಾಡ್ತಾ ಇಲ್ಲ, ಬರೀ ವಿಡಿಯೋ ಮಾಡ್ಕೊಂಡು ಕೂತಿದ್ಯಾ. ಅವಾಗಿಂದ ನಾನು ಕಷ್ಟಪಟ್ಟು ಮಾಡ್ತೇನೆ. ಸೊ ಇದ್ರದ್ದು ಕ್ರೆಡಿಟ್ಸ್ ಏನೇ ಬಂದರೂ ಅದು ನನಗೆ ಬರುತ್ತೆ. ನನ್ನ ಮಗುನ ಕೇಳಿದ್ರೆ ನಮ್ಮ ಅಮ್ಮ ಮಾಡಿಕೊಟ್ಟಿದ್ದು ಅಂತಾನೆ, ಇಲ್ಲ ಅವ್ರು ಮೇಡಮ್ ಅಂತೆ. ಮೇಡಮೇ ಮಾಡ್ತಾವ್ರಂತೆ ಅವನಿಗೆ. ಆಯ್ತು, ಇದನ್ನೆಲ್ಲ ಬೇಗ ಸ್ಟಿಕ್ ಮಾಡಿ ಇನ್ನೇನು ಆಯ್ತು ಇದು. ಫ್ರೆಂಡ್ಸ್ ಇದು ನೋಡೋಣ ಹೆಂಗೆ ಬರುತ್ತೆ ಲಾಸ್ಟಲ್ಲಿ.
ವಿಡಿಯೋ ಮಾಡಿ ತೋರಿಸ್ತೀನಿ. ಅಂದರೆ ಇದು ಅದು ನಿನ್ನೆಯಿಂದನೇ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ವೇ, ಇನ್ನೂ ಮುಗ್ದಿಲ್ಲ. ಅಂದರೆ ತುಂಬ ಅದು ವರ್ಕ್ ಹಿಡಿಯುತ್ತೆ. ಬೇಕಾದ್ರೆ ನಾನು ಮಾಡೋದನ್ನ ಮನೆಯಿಂದ ಹಾಕು. ತೋರಿಸ್ತೀನಿ ಫ್ರೆಂಡ್ಸ್ ಹೆಂಗೆ ಲಾಸ್ಟಲ್ಲಿ ಹೆಂಗೆ ಬರುತ್ತೆ. ಮುಗೀತಾ ಅಂಕಿತಾ ಏನು ಎಲ್ಲ ಮಾಡಿ? ಆಯಿತು. ಹೊಟ್ಟೆ ಹಸಿತೈತೆ, ಊಟ ಮಾಡೋಣ. ಅದೇ ಕುತ್ಕೊಂಡು ನೋಡೋರ್ಗೆ ಹೊಟ್ಟೆ ಹಸಿಯುತ್ತೆ, ಇನ್ನೇನಾಗುತ್ತೆ ಹೇಳು. ಮಾಡೋರ್ಗೆ ಹಸಿಯಲ್ಲ, ನಿನಗೆ ಹಸಿತೈತಾ? ಎಷ್ಟು ಆಯಿತು? 1-2 hours ಆಯ್ತಾ? ಜಾಸ್ತಿನೇ ಆಯ್ತಲ್ವಾ? ನಿನ್ನೆ ಕಟ್ ಮಾಡಿ ಇರೋದಕ್ಕೆ ಇಷ್ಟ ಆಗಿರೋದು. ಇಲ್ಲ ಅಂದರೆ ಓಕೆ, ಫೈನಲಿ ಆಲ್ ಕ್ರೆಡಿಟ್ ಗೋಸ್ ಟು ಅಂಕಿತಾ. ಥ್ಯಾಂಕ್ ಯು. ಚೆನ್ನಾಗಿ ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ. ಅದು ಆ್ಯಕ್ಚುಲಿ ಇದೊಂದು ದಪ್ಪ ಅಂದರೆ ಇನ್ನೊಂದು ಸ್ವಲ್ಪ ಈ ಸೈಜ್ ಮಾಡಬೇಕಿತ್ತಾ? ಅಯ್ಯೋ ಬಿಡೆ, ಏನು ಪ್ರೀ KGಗೆ ಇನ್ನೇನು ಮಾಡಿ ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಪ್ರಾಜೆಕ್ಟ್ ವರ್ಕೆ ನಾನು ಇಷ್ಟೊಂದು ಡೀಟೇಲಾಗಿ ಕುತ್ತಿ ಎಲ್ಲ ಮಾಡೋ ಸೀನೇ ಇಲ್ಲ. ಇವನಿಗೆ ಲೈಕ್ ಆ್ಯಕ್ಚುಲಿ ಅವರಿಲ್ಲಿ ಇದು ಹಾಕ್ಬಿಟ್ಟು ಹ್ಯಾಂಗ್ ಮಾಡ್ತಾರೆ ಅನ್ಸುತ್ತೆ. ಗೊತ್ತಿಲ್ಲ. ಚೆನ್ನಾಗಿ ಬಂದಿದೆಯಾ? ಗುಡ್, ಥ್ಯಾಂಕ್ ಯು. ಸರಿ, ಇಷ್ಟ ಆಯ್ತಾ? ಚೆನ್ನಾಗಿದೆಯಾ? ಅವನಿಗೆ ತಿಂತವನೇ ಊಟ ಮಾಡಿಸ್ಬೇಕು, ಅವನಿಗೂ ಟೈಮ್ ಆಯಿತು. ಓಕೆ.